ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಕೂಡ 5 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೊ ಅದರಲ್ಲಿ ಆಲ್ರೆಡಿ 4 IPOಗಳ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಮಂಗಲ್ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ IPO ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋನಲ್ಲಿ ಪ್ರೊವೈಡ್ ಮಾಡ್ತೀನಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಯಾವ ಒಂದು IPOನಲ್ಲಿ ಎಷ್ಟು ಪ್ರೀಮಿಯಂ ನಡೀತಿದೆ, ಯಾವ IPOನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಂಗಲ್ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಹಾಗೆ IPO ಇಂಪಾರ್ಟೆಂಟ್ ಡೇಟ್ಸ್, ಲಾಟ್ ಸೈಜ್ ಎಷ್ಟಿದೆ, ಹಾಗೆ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಕಾಣಿಸ್ತಿದೆ, ಇಶ್ಯೂ ಸೈಜ್ ಎಷ್ಟು, ಯಾವ ಕೆಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತಾ, ಹಾಗೆ ಕೊನೆಯದಾಗಿ ಇಲ್ಲಿ ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಲಾಂಗ್ ಟರ್ಮ್ ವ್ಯೂ ಅನ್ನು ಇಟ್ಕೋಬೋದಾ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಮಂಗಲ್ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ 2008ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಮೇಜರ್ ಸ್ಪೆಷಲೈಸೇಷನ್ ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಇದರ ಜೊತೆಯಲ್ಲಿ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಬಳಕೆಯಾಗುವಂಥ ಕ್ರಿಟಿಕಲ್ ಕಾಂಪೋನೆಂಟ್ಸ್ಗಳು CRGO ವೈಡ್ ಕಾಯಿಲ್ಸ್, CRGO ಸ್ಲಿಟ್ ಕಾಯಿಲ್, CRGO ಕೋರ್ ಅಸೆಂಬ್ಲಿ, ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿರುತ್ತೆ. ಇದರ ಜೊತೆಯಲ್ಲಿ ಪವರ್ ಸೆಕ್ಟರ್ಗೆ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಮತ್ತು ಟ್ರಾನ್ಸ್ಮಿಷನ್ ಸರ್ವಿಸಸ್ಗಳನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಹಾಗೆ ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ಸ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ಸರ್ವಿಸಸ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. 5 ಪ್ರೊಡಕ್ಷನ್ ಫೆಸಿಲಿಟೀಸ್ ಇದೆ. 5 ಫೆಸಿಲಿಟೀಸ್ ರಾಜಸ್ಥಾನ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ಆನ್ಯುವಲ್ ಕೆಪಾಸಿಟಿಯನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಸೊ ಟೋಟಲ್ 760 ಎಂಪ್ಲಾಯೀಸ್ಗಳು ಇವರ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಮಂಗಲ್ ಎಲೆಕ್ಟ್ರಿಕ್ನ IPO ಆಗಸ್ಟ್ 20ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಆಗಸ್ಟ್ 22 ಶುಕ್ರವಾರದವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದು. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ ₹533 ಕಂಪನಿ ಸೆಟ್ ಮಾಡಿದ್ದಾರೆ. 561ರ ಕಟ್ ಆಫ್ ಪ್ರೈಸ್ ಇದೆ. ರಿಟೇಲ್ ಕೆಟಗರಿಯಲ್ಲಿ ಅಪ್ಲೈ ಮಾಡುವಾಗ ಯಾವಾಗಲೂ ಕೂಡ ಕಟ್ ಆಫ್ ಪ್ರೈಸ್ ಏನಿರುತ್ತೆ 561, ಈ ಒಂದು ಕೇಸ್ನಲ್ಲಿ ಅದೇ ಪ್ರೈಸ್ನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. 26 ಶೇರ್ಗಳ ಲಾಟ್ ಆಗಿರುತ್ತೆ. ಅಂದರೆ ರಿಟೇಲ್ ಕೆಟಗರಿಯಲ್ಲಿ ಅಪ್ಲೈ ಮಾಡುವಾಗ ಮಿನಿಮಮ್ ಒಂದು ಲಾಟ್ಗೆ ಅಂದರೆ 26 ಶೇರ್ಸ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. 26 ಶೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹14,586 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕೆಟಗರಿಯಲ್ಲಿ 13 ಲಾಟ್ಸ್ಗೆ ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕೆಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. IPO ಇಂಪಾರ್ಟೆಂಟ್ ಡೇಟ್ಸನ್ನು ಅಬ್ಸರ್ವ್ ಮಾಡಿದಾಗ ಅಲಾಟ್ಮೆಂಟ್ ಡೇಟ್ 25 ಆಗಸ್ಟ್ ಆಗಿರುತ್ತೆ. 26 ಆಗಸ್ಟ್ಗೆ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ರೀಫಂಡ್ ಕೂಡ ಅದೇ ದಿನ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಡಿಮ್ಯಾಟ್ನಲ್ಲಿ ಶೇರ್ಸ್ಗಳು ಕೂಡ 26 ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 28 ಆಗಸ್ಟ್ ಆಗಿರುತ್ತೆ. ಮಂಗಲ್ ಎಲೆಕ್ಟ್ರಿಕಲ್ನ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಇವರ ಟೋಟಲ್ ಇನ್ಕಮ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 25 ಕೋಟಿ ಇದ್ದ ಪ್ರಾಫಿಟ್ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ವಲ್ಪ ಫಾಲ್ ಆಗಿದೆ. ಮತ್ತು 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಒಳ್ಳೆಯ ಒಂದು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ತಿದೆ. ಎಬಿಟಾ ನೆಟ್ವರ್ತ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಕಂಪನಿಯ ಬಾರೋಯಿಂಗ್ಸ್, ಡೆಟ್ ಕೂಡ 150 ಕೋಟಿ ಅರೌಂಡಲ್ಲಿ ಕಾಣಿಸ್ತಿದ್ದು ಡೆಟ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಮಂಗಲ್ ಎಲೆಕ್ಟ್ರಿಕಲ್ನ IPO ಇಶ್ಯೂ ಸೈಜ್ 400 ಕೋಟಿ ಆಗಿರುತ್ತೆ. 400 ಕೋಟಿ ಕೂಡ ಫ್ರೆಶ್ ಇಶ್ಯೂನೇ ಆಗಿದೆ. ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್, ಪ್ರಮೋಟರ್ಸ್ ಯಾರು ಕೂಡ ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ, ಫ್ರೆಶ್ ಇಶ್ಯೂವನ್ನು ತರ್ತಾ ಇದ್ದಾರೆ. ಈ 400 ಕೋಟಿನಲ್ಲಿ 101 ಕೋಟಿಯನ್ನು ಡೆಟ್ ರೀಪೇಮೆಂಟ್ಗೆ ಬಳಸ್ತಿದ್ದಾರೆ. ಆಲ್ರೆಡಿ ಕಂಪನಿಯ ಡೆಟ್ 150 ಕೋಟಿ ಅರೌಂಡಲ್ಲಿ ಇದೆ. ಅದರಲ್ಲಿ 100 ಕೋಟಿ ಡೆಟ್ಟನ್ನು ಕ್ಲಿಯರ್ ಮಾಡುವಂಥ ಪ್ಲಾನ್ಸ್ ಇದೆ. ಇದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಕೂಡ 88 ಕೋಟಿ ಅಮೌಂಟ್ನ ಬಳಕೆ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ 122 ಕೋಟಿ ಫಂಡಿಂಗನ್ನು ಮಾಡ್ತಾರೆ. ಮಿಕ್ಕ ಅಮೌಂಟ್ ಏನಿದೆ ಜನರಲ್ ಕಾರ್ಪೊರೇಟ್ ಪರ್ಪಸ್ನಲ್ಲಿ ಬಳಕೆ ಆಗುತ್ತೆ. ಸೊ ಒಂದು ಸ್ಟ್ರಾಂಗ್ ಆಬ್ಜೆಕ್ಟಿವ್ನೊಂದಿಗೆ ಈ ಒಂದು IPOನ ಕಂಪನಿ ತರ್ತಾ ಇದ್ದಾರೆ. ರಿಟೇಲ್ ಕೆಟಗರಿಯಲ್ಲಿ 35% ಆಫರ್ ಇದೆ. QIB ಕೆಟಗರಿಯಲ್ಲಿ 50% ಆಫರನ್ನು ಮಾಡ್ತಿದ್ದಾರೆ. HNI ಕೆಟಗರಿಯಲ್ಲಿ 15% ಆಫರ್ ಇರುತ್ತೆ. IPO ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ಲಿಲ್ಲ. ಮೇ ಬಿ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇರುತ್ತೆ. ಮಂಗಲ್ ಎಲೆಕ್ಟ್ರಿಕಲ್ನ IPO ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹561 ಕಂಪನಿಯನ್ನು ಸೆಟ್ ಮಾಡಿದರೆ. ಈ ಒಂದು ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 1500 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ ಸ್ಟ್ರಾಂಗ್ ಆಗಿದೆ. ₹23 ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗುತ್ತೆ. PE ರೇಷಿಯೋ 24-25ರ ಅರೌಂಡಲ್ಲಿ ಇದೆ. ಇಂಡಸ್ಟ್ರಿ PE ಕೂಡ ಅದೇ ಒಂದು ಲೆವೆಲ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ROE, ROCE ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 29%ನ ROE, 25%ನ ROCE ಸ್ಟ್ರಾಂಗ್ ROE, ROCEನೇ ಆಗಿರುತ್ತೆ. ಡೆಟ್ ಟು ಇಕ್ವಿಟಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ IPO ನಂತರ ಡೆಟ್ ಕ್ಲಿಯರ್ ಮಾಡುವಂಥ ಪ್ಲಾನ್ ಇರೋದ್ರಿಂದ ಸೊ ಡೆಟ್ ಟು ಇಕ್ವಿಟಿ ಕೂಡ ಅಡ್ಜಸ್ಟ್ ಆಗುತ್ತೆ. ರಿಟರ್ನ್ ಆನ್ ನೆಟ್ವರ್ತ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ.
ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಸ್ಟಿಲ್ ಒಳ್ಳೆ ಒಂದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನೇ ಆಗಿರುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಸೊ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಗೆ ವ್ಯಾಲ್ಯೂಷನ್ ಜಸ್ಟಿಫೈ ಆಗ್ತದೆ. ಹಾಗೆ ಕಾಂಪಿಟೇಟರ್ಸನ್ನು ಅಬ್ಸರ್ವ್ ಮಾಡಿದಾಗ ವಿಲಾಸ್ ಟ್ರಾನ್ಸ್ಕೋರ್ ಲಿಮಿಟೆಡ್, ಜೈಬಿ ಲ್ಯಾಮಿನೇಷನ್ ಲಿಮಿಟೆಡ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ವಿಲಾಸ್ ಟ್ರಾನ್ಸ್ಕೋರ್ 36ರ PL ಟ್ರೇಡ್ ಆಗ್ತದೆ, ಜೈಬಿ ಲ್ಯಾಮಿನೇಷನ್ 18ರ PL ಟ್ರೇಡ್ ಆಗ್ತದೆ. ಸೊ ಮಂಗಲ್ ಎಲೆಕ್ಟ್ರಿಕಲ್ ಎರಡೂ ಕಂಪನಿಗಳ ವ್ಯಾಲ್ಯೂಷನ್ನ ನಡುವಿನ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಾ ಇದ್ದಾರೆ. ಕಂಪನಿಯ ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡಿದಾಗ ಈ ಕಂಪನಿಯ ಲೀಡರ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿದೆ. ಪ್ರಮೋಟರ್ಸ್ಗಳು ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಸ್ಕಿಲ್ಲನ್ನು ಹೊಂದಿದ್ದಾರೆ. ಹಾಗೆ ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಆಪರೇಷನಲ್ ಎಫೆಕ್ಟಿವ್ನೆಸ್ ಅನ್ನು ಕೂಡ ತಮ್ಮ ಪ್ರಾಜೆಕ್ಟ್ಸ್ಗಳಲ್ಲಿ ಕಂಪನಿ ತೋರಿಸಿದ್ದಾರೆ. ಒಂದು ಸ್ಟಡಿ ಗ್ರೋತ್ ಕಂಪನಿಯ ಫಿನಾನ್ಷಿಯಲ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇದಿಷ್ಟು ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. 85ರಿಂದ 90% ರೆವೆನ್ಯೂ ಟಾಪ್ 10 ಕಸ್ಟಮರ್ಸ್ಗಳಿಂದನೇ ಬರ್ತಿದೆ. ಸೊ ಇದೊಂದು ಸ್ವಲ್ಪ ಕನ್ಸರ್ನಿಂಗ್ ವಿಷಯನೇ ಆಗಿರುತ್ತೆ. ಸೊ ಸ್ಟೇಟ್ ಎಲೆಕ್ಟ್ರಿಕಲ್ ಬೋರ್ಡ್ನಿಂದ 40% ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂದಾಗ ಸ್ವಲ್ಪ ಪೇಮೆಂಟ್ನಲ್ಲಿ ಡಿಲೇಸ್, ಈ ರೀತಿಯ ಕನ್ಸರ್ನ್ಸ್ ಇದ್ದೇ ಇರುತ್ತೆ. ಸೊ IPOನಿಂದ ಬರುವಂಥ ಫಂಡನ್ನು ಡೆಟ್ ಪೇಮೆಂಟ್ನಲ್ಲಿ, ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಯೂಸ್ ಮಾಡ್ತಾರೆ. ಬಟ್ ಎಕ್ಸ್ಪ್ಯಾನ್ಷನ್ನ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕಂಪನಿ ಕೊಟ್ಟಿಲ್ಲ. ಇದು ಸ್ವಲ್ಪ ನೆಗೆಟಿವ್ ನ್ಯೂಸೇ ಆಗ್ಬೋದು. ಹಾಗೆ ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ಗಳಿಂದ ಪ್ರಾಜೆಕ್ಟ್ಸ್ ಏನಾದರೂ ಕಡಿಮೆ ಆದರೆ ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ ಬರುವಂಥ ರಿಸ್ಕ್ ಕೂಡ ಇರುತ್ತೆ. ಇಷ್ಟು ವೀಕ್ನೆಸ್ IPOನಲ್ಲಿ ಕಾಣಿಸ್ತಿದೆ. ಸೊ ಮಂಗಲ್ ಎಲೆಕ್ಟ್ರಿಕ್ನ IPO ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು, ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 33 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 561 ರೂಪಾಯಿ. ಸೊ 5ರಿಂದ 6% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ. ಸೊ ನಾಳೆ ಕೊನೆ ದಿನ ಆಗಿರುತ್ತೆ. ಸೊ ವೆಯ್ಟ್ ಮಾಡಿ ಡಿಸಿಷನನ್ನು ತಗೋಬೋದಾಗುತ್ತೆ. 13-14% ಗೇನ್ಸ್ ಕಾಣಿಸ್ತಿದ್ರೆ ಆಗ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಕೂಡ ಅಷ್ಟೇನು ಸ್ಟ್ರಾಂಗ್ ಬಿಸ್ನೆಸ್ ಅಂತ ಅನಿಸೋದಿಲ್ಲ. ನೀವು ಈ ರೀತಿಯ ಒಂದು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ದರೆ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟನ್ನು ಅಬ್ಸರ್ವ್ ಮಾಡ್ತಾ ಮೀಡಿಯಂ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಬಟ್ ಬಿಸ್ನೆಸ್ ಮಾಡೆಲ್ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಸೊ ಇವರ 5 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಶ್ರೀಜಿ ಗ್ರೂಪ್ನಲ್ಲಿ 14% ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. ಇವತ್ತು ಗುರುವಾರ ಕೊನೆ ದಿನ ಆಗಿರುತ್ತೆ. ಲಿಸ್ಟಿಂಗಿನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ವಿಕ್ರಮ್ ಸೋಲಾರ್ನಲ್ಲಿ ಕೂಡ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 13ರಿಂದ 14% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPOನ ಇಶ್ಯೂ ಸೈಜ್ ತುಂಬಾ ಜಾಸ್ತಿ ಇರೋದ್ರಿಂದ ಇಲ್ಲಿ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾರಾದರೂ ಜಸ್ಟ್ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಫಂಡ್ ಇದೆ ಅಂದರೆ ಅಟ್ಲೀಸ್ಟ್ ಪ್ರತಿ ಲಾಟ್ನ ಮೇಲೆ 2000 ಅರೌಂಡಲ್ಲಿ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ಬಂದರೂ ಕೂಡ ಈ ಒಂದು IPO ಪ್ರಾಫಿಟೇಬಲ್ ಆಗಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಈ IPOನಲ್ಲಿ ರಿಸ್ಕನ್ನು ತಗೋಬೋದಾಗುತ್ತೆ. ಹಾಗೆ ಸೋಲಾರ್ ಮಾಡ್ಯೂಲ್ ರಿಲೇಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಲಾಂಗ್ ಟರ್ಮ್ನಲ್ಲಿ ಕೂಡ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಟರ್ ಆಗ್ಬೋದು. ಜೆಮ್ ಆರೋಮ್ಯಾಟಿಕ್ಸ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 9% ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. ಈ ಒಂದು IPOನಲ್ಲಿ ರಿಸ್ಕ್ ತಗೊಳ್ಳುವಂಥ ಇನ್ವೆಸ್ಟರ್ಸ್ ಅಪ್ಲೈ ಮಾಡ್ಬೋದಾಗುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಸಣ್ಣ IPO ಇಶ್ಯೂ ಸೈಜ್ ಆದರೂ ಕೂಡ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ರಿಸ್ಕ್ ತಗೋತೀರಾ ಅಂದರೆ ಪ್ರತಿ ಲಾಟ್ನ ಮೇಲೆ 1300 ರೂಪಾಯಿವರೆಗೂ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ರಿಸ್ಕ್ ತಗೊಳ್ಳಲ್ಲ ಅಂದರೆ ಈ ಒಂದು IPOನ ಅವಾಯ್ಡ್ ಮಾಡೋದೇ ಬೆಟರ್ ಆಗಿರುತ್ತೆ. ಪಟೇಲ್ ರಿಟೇಲ್ ಲಿಮಿಟೆಡ್ನಲ್ಲಿ ಸ್ಟ್ರಾಂಗ್ ಪ್ರೀಮಿಯಮ್ಸ್ ಕಾಣಿಸ್ತಿದೆ. 20% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಈ ಒಂದು IPOನಲ್ಲಿ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸ್ತಿದೆ. ಸೊ 3-4 IPOಗಳಿಗೆ ಅಪ್ಲೈ ಮಾಡೋದಕ್ಕೆ ಫಂಡ್ ಇದೆ ಅಂದರೆ ಈ ಒಂದು IPOನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಲಕ್ಕಿದ್ರೆ ಅಲಾಟ್ಮೆಂಟ್ ಸಿಗುತ್ತೆ. ಹಾಗೆ ಮಂಗಲ್ ಎಲೆಕ್ಟ್ರಿಕಲ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತಾಗಿರುತ್ತೆ. ಶುಕ್ರವಾರ ಕೊನೆ ದಿನ ಆಗಿರುತ್ತೆ. ಇಲ್ಲಿ ಇವತ್ತೇ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನಾಳೆವರೆಗೂ ವೆಯ್ಟ್ ಮಾಡಿ. ಯಾವ ರೀತಿಯ ಪ್ರೀಮಿಯಂ ಕಾಣಿಸುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದು. ನಿಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 60 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಆಗಬೇಕಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಇಲ್ಲ ಅಂದರೆ ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ. ಸೊ ನಾನು IPOಗಳ ಬಗ್ಗೆ ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.